ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಹಬಕ್ಕೂಕ 2ನೇ ಅಧ್ಯಾಯ ಅದರ 3ನೇ ವಚನ. 3ನೇ ವಚನ ಹೀಗೆ ಹೇಳುತ್ತೆ, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು ಎಂಬುದು. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವಾಕ್ಯವನ್ನ ನಾವು ನೋಡುವುದಾದರೆ, ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೋ, ನಾವು ಯಾವುದಕ್ಕಾಗಿ ನಾವು ಕಾಯುತ್ತಾ ಇದ್ದೇವೋ ಅದು ಬಂದೇ ಬರುವುದು, ತಾಮಸವಾಗದು. ಅಂದರೆ ಅದು ಬಂದೇ ಬರುತ್ತೆ. ನೀವು ಪ್ರಾರ್ಥನೆ ಮಾಡುವ ವಿಷಯಗಳು ನಿಮಗೆ ಸಿಗುತ್ತದೆ, ಜಯವು ಸಿಗುತ್ತದೆ, ನಿಮಗೆ ಒದಗಿ ಬರುತ್ತದೆ. ಅದು ಇನ್ನೂ ತಡವಾಗುವುದಿಲ್ಲ, ತಾಮಸವಾಗುವುದಿಲ್ಲ ಎಂಬುದಾಗಿ ಈ ವಾಕ್ಯ ನಿಮ್ಮನ್ನ ಧೈರ್ಯಪಡಿಸುವುದನ್ನ ನಾವು ಈ ದಿನದಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಈ ದಿನದಲ್ಲಿ ನೀವು ಯಾರಾದರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಯಾವ್ದಾದ್ರು ಕಾರ್ಯದ ಕುರಿತಾಗಿ ಪ್ರಾರ್ಥನೆ ಮಾಡಿ ಇನ್ನು ಎಷ್ಟು ದಿನಗಳ ಕಾಲ ನಾನು ಹೀಗೆ ಪ್ರಾರ್ಥನೆ ಮಾಡಲಿ, ಎಷ್ಟೋ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೆ ಈ ಕಾರ್ಯ ಮಾತ್ರ ಆಗುತ್ತಾನೆ ಇಲ್ಲ ನನ್ನ ಜೀವಿತದಲ್ಲಿ ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಾ ಅದರ ವಿಚಾರವಾಗಿ ಚಿಂತಿಸುತ್ತಾ ನೀವು ಇರುವುದಾದರೆ ನಿಮಗೆ ಈ ಮಾತು ಪ್ರಿಯರೇ, ಆ ಮಾತು ನಿಮ್ಮನ್ನ ಧೈರ್ಯಪಡಿಸುವಂತ ಮಾತು. ನೀನು ಕಾದಿದ್ದೀಯಾ, ಇನ್ನು ಅದು ತಡವಾಗದು, ಅದು ಬಂದೇ ಬರುತ್ತದೆ ಎಂಬುದಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಹೌದು, ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ತಡವಾದರೂ ನೀನೇನ್ ಮಾಡು, ಕಾದಿರು ಎಂಬುದಾಗಿ. ಹಾಲೆಲೂಯಾ. ಕೆಲವೊಂದು ವಿಚಾರಗಳಲ್ಲಿ ತುಂಬಾನೇ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕಾದು ನೋಡುತ್ತಾ ಇರ್ತೇವೆ. ಈ ಒಂದು ಕಾರ್ಯ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಎಂಬುದಾಗಿ. ಆದ್ರೆ ಅದು ಯಾವಾಗ ಆಗೋದಿಲ್ಲವೋ ಆವಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಇದು ದೇವರ ಚಿತ್ತ ಇಲ್ಲವೇನೋ, ಸರಿ ನಾವು ಬೇರೆ ಸ್ಟೆಪ್ ತಗೊಂಡ್ರೆ ಒಳ್ಳೇದೇನೋ ಎಂಬುದಾಗಿ ಮತ್ತೆ ನಾವು ದೇವರ ಒಂದು ಸಂಕಲ್ಪವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ನಾವು ಅವಕಾಶ ಮಾಡಿಕೊಡದೆ ನಾವು ಮುಂದೆ ಹೆಜ್ಜೆ ಇಟ್ಟು ಮತ್ತೆ ನಾವೇನ್ ಮಾಡ್ತೇವೆ ಅಂದ್ರೆ ಪರಿತಪಿಸುವಂತ ಪರಿಸ್ಥಿತಿಗಳು ಎದುರಾಗುತ್ತೆ. ಅದೇ ರೀತಿನೇ ಸಾರಳು ಸಹನು ವಾಗ್ದಾನ ಫಲಕ್ಕೆ ಅವಳು ಕಾದುಕೊಳ್ಳದೆ ಹಾಗರಳನ್ನ, ಐಗುಪ್ತದಿಂದ ಬಂದಿದ್ದಂತ ಹಾಗರಳನ್ನ, ದಾಸಿಯಾಗಿ ಬಂದಿದ್ದಂತ ಹಾಗರಳನ್ನ ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಟ್ಟು ತದನಂತರ ನಾವು ನೋಡುವುದಾದ್ರೆ ಎಷ್ಟೋ ಒಂದು ಕುಟುಂಬದಲ್ಲಿ ಗಲಭೆಗಳು ಉಂಟಾಗುವ ಹಾಗೆ ಕಾರಣವಾಗುವುದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವರು ನಿಮಗೆ ಏನು ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನವನ್ನ ಖಂಡಿತವಾಗಿ ದೇವರು ವಾಗ್ದಾನ ಹೇಗೆ ಬಂದಿತ್ತೋ, ನಿಮಗೆ ಏನು ಬಂದಿತ್ತೋ ಅದನ್ನೇ ಆತನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ವಾಗ್ದಾನದಲ್ಲಿ ಯಾವುದೇ ಒಂದು ಅದಲು ಬದಲು ಇರೋದಿಲ್ಲ, ಯಾವುದೇ ಒಂದು ಕನ್ಫ್ಯೂಷನ್ ಇರೋದಿಲ್ಲ, ಯಾವುದೇ ಒಂದು ತಳಮಳಗಳು ಇರೋದಿಲ್ಲ. ದೇವರು ನಿಮಗೆ ಒಂದು ವಾಗ್ದಾನವನ್ನ ಕೊಟ್ರೆ ಅದು ಖಂಡಿತವಾಗಿಯೂ ಆತನು ಅದನ್ನ ನೆರವೇರಿಸುವ ಆತನೇ ಆಗಿದ್ದಾನೆ ಪ್ರಿಯರೇ. ಸೊ ನಾವು ಈ ದಿನದಲ್ಲಿ ದೇವರ ಬಳಿ ನಾವು ಬಂದು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಒಂದು ವಿಚಾರವಾಗಿ ನಾನು ತುಂಬಾನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇದರಲ್ಲಿ ನಾನು ಇಷ್ಟು ದಿನ ನಾನು ಕಾಯುತ್ತಾ ಬಂದಿದ್ದೇನೆ, ಇದರಲ್ಲಿ ನನಗೆ ಉತ್ತರ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿಯೂ ದೇವರು ನಿಮ್ಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಆತನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನೀನು ಇಷ್ಟು ದಿನಗಳ ಕಾಲ ಈ ಒಂದು ಕಾರ್ಯಕ್ಕೋಸ್ಕರ ನೀನು ಕಾದಿದ್ಯಲ್ಲ, ಇವೋ ನಾನು ನಿನ್ಗೆ ದಯಪಾಲಿಸುತ್ತೇನೆ, ಅದು ಇನ್ನೂ ತಡವಾಗುವುದಿಲ್ಲ, ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ನಿನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಈ ಮಾತನ್ನ ನೀವು ನಂಬ್ರಿ, ಈ ಮಾತನ್ನ ಬಾಯಿಂದ ಅರಿಕೆ ಮಾಡ್ರಿ. ದೇವರೇ, ನೀವು ವಾಕ್ಯದ ಮೂಲಕ ಹೇಳಿದಿರಲ್ಲಪ್ಪ, ನನ್ನ ಜೀವಿತದಲ್ಲಿ ಇನ್ನು ತಡವಾಗಿರುವ ಈ ಕಾರ್ಯಗಳು ಬೇಗನೆ, ಅದು ಆದಷ್ಟು ಬೇಗ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿಯೂ ಆ ಕಾರ್ಯಗಳಲ್ಲಿ ಆತನು ನಿಮಗೆ ಜಯವನ್ನ ಕೊಡುವಾತನಾಗಿದ್ದಾನೆ. ನೀವು ಬೇಡುವ ಎಲ್ಲ ವಿಚಾರಗಳಲ್ಲಿ, ಕಾದು ಕುಳಿತಿರುವಂತಹ ಪ್ರತಿಯೊಂದು ವಿಚಾರಗಳಲ್ಲಿ ಆತನು ನಿಮಗೆ ಜಯವನ್ನ ಕೊಡುವಾತನಾಗಿದ್ದಾನೆ, ಉತ್ತರವನ್ನ ದಯಪಾಲಿಸುವಾತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದ ಮೂಲಕ ಆಶೀರ್ವಾದ ಮಾಡಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪಾಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ತಡವಾದರೂ ಅದಕ್ಕೆ ಕಾದಿರು, ಅದು ಬರುವುದು, ತಾಮಸವಾಗದು ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರೇ, ಯಾರೆಲ್ಲ ಮಕ್ಕಳು ಸ್ವಾಮಿ ಅನೇಕ ವಿಚಾರಗಳಲ್ಲಿ ಅಪ್ಪ ದೇವರೇ ಅನೇಕ ಒಂದು
ಜಾಬಿನ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರ ಆಗಿರ್ಬೋದು ಅಪ್ಪ ಕರ್ತನೆ, ಎಜುಕೇಶನ್ ವಿಚಾರ ಆಗಿರ್ಬೋದು ಅಪ್ಪ ದೇವರೇ, ಒಂದು ಹಣಕಾಸಿನ ವಿಚಾರವಾಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು ಅಪ್ಪ ದೇವರೇ, ಅವರ ಜೀವಿತದ ಒಂದು ಲೈಫ್ಗಳ ಬಗ್ಗೆ ಅಪ್ಪ, ಮದುವೆಯ ಕುರಿತಾದ ಆಲೋಚನೆಗಳಾಗಿರ್ಬೋದು, ಮಕ್ಕಳ ಕುರಿತಾದ ಆಲೋಚನೆಗಳಾಗಿರ್ಬೋದು ಅಪ್ಪ, ಏನೇ ಆಗಿದ್ದರೂ ಸಹ ದೇವರೇ, ಅವರು ಯಾವುದಕ್ಕಾಗಿ ಇಷ್ಟು ದಿನಗಳ ಕಾಲ ಕಾದು ಕುಳಿತಿದ್ದಾರೋ ದೇವರೇ ಅಪ್ಪ, ಈಗೋ ನಿನ್ನ ನಾಮದಲ್ಲಿ ಸ್ವಾಮಿ ಇನ್ನೂ ತಡವಾಗದೆ ಸ್ವಾಮಿ ಅಪ್ಪ, ಅವರಿಗೆ ಬೇಕಾದಂತ ಉತ್ತರವನ್ನ ನೀನು ದಯಪಾಲಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ವಾಕ್ಯ ಹೇಳಿದ ಹಾಗೆ ಅದಿನ್ನು ತಾಮಸವಾಗುವುದು, ಅದಿನ್ನು ತಡವಾಗದು ಎಂಬುದಾಗಿ ನೀನು ಹೇಳಿದ್ಯಲ್ಲ ಸ್ವಾಮಿ ಅಪ್ಪ. ನಿನ್ನ ವಾಕ್ಯದ ಮೇರೆಗೆ ಅವರ ಜೀವಿತಗಳು ಆಶೀರ್ವದಿಸಲ್ಪಡಲಿ ದೇವರೇ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ನೀವು ಶೇರ್ ಮಾಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರೇಸ್ ದ ಲಾರ್ಡ್ ಅಂಡ್ ಥ್ಯಾಂಕ್ ಯು.